ಎಸ್ ತಮಿಳುನಾಡಿನಲ್ಲಿ ಸರ್ಕಾರ ರಚನೆಯ ಕಸರತ್ತು ಇಡೀ ದಿನ ನಡೀತಲೇ ಇದೆ. ಹೈ ಡ್ರಾಮಾ ಸೃಷ್ಟಿಯಾಗ್ತಾ ಇದೆ. ಎಸ್ ಇವತ್ತು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬೇಕಾಗಿತ್ತು ಟಿವಿಕೆ ಪಕ್ಷದ ವಿಜಯ್, ಆದ್ರೆ ಅದಕ್ಕೆಲ್ಲ ರೀತಿಯ ಅಡೆತಡೆ ಉಂಟಾಗ್ತಾ ಇರುವಂತದ್ದು. ಸರ್ಕಾರ ರಚನೆಯ ಕಸರತ್ತು ಮುಂದುವರೆದಿದೆ. ವಿಜಯ್ ಕಡೆಯಿಂದ ಇಡೀ ದಿನ ಹೈ ಡ್ರಾಮಾ ಸೃಷ್ಟಿಯಾಗಿದೆ. 2 ಸಲ ರೌಂಡ್ ಹಾಕಿದ್ರೂ ಕೂಡ ಪರ್ಮಿಷನ್ ಸಿಗ್ತಾ ಇಲ್ಲ ರಾಜ್ಯಪಾಲರಿಂದ. ತಮಿಳುನಾಡಿನಲ್ಲಿ ದಳಪತಿ ಸರ್ಕಾರ ರಚನೆ ಕಸರತ್ತು ಮುಂದುವರಿತಾ ಇದೆ. ವಿಜಯ್ ವರ್ಸಸ್ ಗವರ್ನರ್ ಅನ್ನುವಂತ ಬಿಕ್ಕಟ್ಟೀಗ ಮುಂದುವರಿತಾ ಇದೆ. ಮಾತಲ್ಲಿ ಹೇಳಿದ್ರೆ ಆಗಲ್ಲ, ಅಧಿಕೃತವಾಗಿ ಪತ್ರವನ್ನ ತರಬೇಕು. ಯಾವ ಪತ್ರ ಅಂದ್ರೆ ಬಹುಮತದ ಅಧಿಕೃತ ಪತ್ರವನ್ನ ನೀಡಲೇಬೇಕು ಅಂತ ಸೂಚನೆಯನ್ನ ಗವರ್ನರ್ ನೀಡ್ತಾ ಇರುವಂತದ್ದು. ಜಸ್ಟ್ 6 ಶಾಸಕರ ಒಂದು ಬೆಂಬಲಕ್ಕೆ ದಳಪತಿ ಹರಸಾಹಸವನ್ನ ಪಡಿತಾ ಇದ್ದಾರೆ. ರಾಜ್ಯಪಾಲರ ಜೊತೆ ವಿಜಯ್ ಸುದೀರ್ಘ ಮಾತುಕತೆ ಆಡ್ತಾ ಇರುವಂತದ್ದು. ಎಸ್ 2ನೇ ಬಾರಿ ಈಗ ಮತ್ತೊಮ್ಮೆ ಭೇಟಿಯಾಗಿ ರಾಜ್ಯಪಾಲರ ಹತ್ರ ಮನವಿಯನ್ನ ಅವರು ಸಲ್ಲಿಸ್ತಾರೆ. ಆದ್ರೆ ಅವ್ರು ಹೇಳ್ತಾ ಇರುವಂತದ್ದು ಬರೀ ಮಾತಿನಲ್ಲಿ ಹೇಳಿದ್ರೆ ಆಗಲ್ಲ, ನಿಮ್ಗೇನು ಮ್ಯಾಜಿಕ್ ನಂಬರ್ ರೀಚ್ ಆಗಿದ್ದೀವಿ, ನಾವು ಸಂಪೂರ್ಣ ಶಾಸಕರ ಬೆಂಬಲ ನಮ್ಗಿದೆ ಅನ್ನೋದನ್ನ ನಮಗೆ ಬೇಕು ಪ್ರೂಫ್ ಅಂತ ಕೇಳ್ತಿರುವಂತದ್ದು. ಸರ್ಕಾರ ರಚನೆಗೆ ಹಗ್ಗ ಜಗ್ಗಾಟ ಮುಂದುವರೆದಿದೆ. ಗವರ್ನರ್ ವರ್ಸಸ್ ವಿಜಯ್ ಅನ್ನುವ ರೀತಿಯಲ್ಲಿ ರಾಜ್ಯಪಾಲರ ವಿರುದ್ಧ ಕಾನೂನು ಸಮರಕ್ಕೆ ಟಿವಿಕೆ ಪ್ಲಾನ್ ಮಾಡ್ತಾ ಇದೆ. ಕೋರ್ಟ್ ಮೊರೆ ಹೋಗೋದಕ್ಕೆ ಟಿವಿಕೆ ನಾಯಕರು ತೀರ್ಮಾನ ಮಾಡಿರುವಂತದ್ದು. ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸೋಕೆ ದಳಪತಿ ಪ್ಲಾನ್ ಮಾಡ್ತಾ ಇದ್ದಾರೆ. ರಾಜ್ಯಪಾಲರ ನಡೆಯನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸುವಂತ ಸಾಧ್ಯತೆ ಇದೆ. ಎಸ್ ಸರ್ಕಾರ ರಚನೆಗೆ ಹಗ್ಗ ಜಗ್ಗಾಟ ಮುಂದುವರೆದಿದೆ. ಈ ಕಡೆ ಗವರ್ನರ್ ಬಿಡ್ತಿಲ್ಲ, ವಿಜಯ್ ಸುಮ್ನಿರ್ತಿಲ್ಲ ಅನ್ನೋ ರೀತಿಯಾಗಿ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಇಲ್ಲಿ ಬಿಜೆಪಿ ಮಧ್ಯ ಪ್ರವೇಶ ಮಾಡಿರೋ ಹಾಗೆ ಎಲ್ಲ ರೀತಿಯಾದಂತಹ ಸೂಚನೆ ಕಾಣಿಸ್ತಾ ಇದೆ. ರಾಜ್ಯಪಾಲರು ಯಾವುದೇ ಕಾರಣಕ್ಕೂ ಕೂಡ ಒಪ್ಕೋತಾ ಇಲ್ಲ. ಹಾಗಾಗಿ ಕಾನೂನು ಕ್ರಮವನ್ನ ಅಥವಾ ಕಾನೂನು ರೀತಿಯಲ್ಲಿ ಹೋರಾಟವನ್ನ ಮಾಡಬೇಕು, ರಾಜ್ಯಪಾಲರ ವಿರುದ್ಧವಾಗಿ ಕಾನೂನು ಸಮರವನ್ನ ಸಾರೋಣ ಅಂತ ಸಿದ್ಧತೆ ನಡೀತಾ ಇರುವಂತದ್ದು ಟಿವಿಕೆ ಕಡೆಯಿಂದ. ಕೋರ್ಟ್ ಮೊರೆ ಹೋಗೋದಕ್ಕೆ ತೀರ್ಮಾನವನ್ನ ಮಾಡಿರ್ತಾರೆ ಟಿವಿಕೆ ನಾಯಕರು. ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸೋಕೆ ವಿಜಯ್ ಪ್ಲಾನ್ ಮಾಡ್ತಾ ಇದ್ದಾರೆ. ರಾಜ್ಯಪಾಲರ ನಡೆ ಏನಿದೆ ಇದು ನಿಜಕ್ಕೂ ಖಂಡನೀಯ. ಈ ಕಡೆ ಕಮಲ್ ಹಾಸನ್ ಅವರು ಕೂಡ ಒಂದ್ ರೀತಿಯಾಗಿ ಟಿವಿಕೆ ಪರ ವಿಜಯ್ ಪರ ಮಾತನಾಡಿರುವಂತದ್ದು. ಜೊತೆಗೆ ರಜನಿಕಾಂತ್ ಅವರು ಕೂಡ ಅಷ್ಟೇನೆ. ಈ ಒಂದು ಗವರ್ನರ್ ನಡೆ ಏನಿದೆ ಇದು ಸೂಕ್ತವಲ್ಲ, ಇದು ಸಂವಿಧಾನ ಬದ್ಧವಾಗಿಲ್ಲ, ಸಂವಿಧಾನಕ್ಕೆ ವಿರುದ್ಧವಾದಂತಹ ಒಂದು ನಡೆಯನ್ನ ತೋರ್ತಾ ಇದ್ದಾರೆ ಗವರ್ನರ್ ಅಂತಲೇ ಅವರು ಒಂದ್ ರೀತಿಯಾಗಿ ಇಬ್ರು ಕೂಡ ವಿಜಯ್ ಪರವಾಗಿ ಟಿವಿಕೆ ಪರವಾಗಿ ಮಾತನಾಡಿರುವಂಥದ್ದು. ಎಲ್ಲೆಡೆ ಈಗ ಇದೇ ಉಂಟಾಗ್ತಾ ಇದೆ. ತಮಿಳುನಾಡು ರಾಜಕೀಯ ಅಥವಾ ಒಂದು ಸರ್ಕಾರ ರಚನೆಯ ವಿಚಾರವೇ ಈಗ ಎಲ್ಲರ ಚಿತ್ತವನ್ನ ತನ್ನತ್ತ ಸೆಳ್ಕೊಂಡಿದೆ ಅಂತ ಹೇಳ್ಬೋದು. ಏನಾಗುತ್ತೆ, ಯಾವಾಗ ರಿಸಲ್ಟ್ ಅನೌನ್ಸ್ ಆಯ್ತು 4ನೇ ತಾರೀಕು, ಅಲ್ಲಿಂದಲೂ ಕೂಡ ಕುತೂಹಲ ಉಂಟು ಮಾಡಿದಂಥದ್ದು ತಮಿಳುನಾಡು ರಾಜ್ಯದ ರಾಜಕೀಯ. ಈಗ ಗೆದ್ದಿದ್ದಾಯ್ತು ವಿಜಯ್ ಒಂದ್ ಕಡೆ ಹೇಳ್ತಾರೆ ನನ್ನ ಬದ್ಧ ವೈರಿಗಳು ಡಿಎಂಕೆ ಮತ್ತೆ ಬಿಜೆಪಿ ಅಂತ. ಅದಕ್ಕೆ ಈಗ ಇದನ್ನ ಅನುಭವಿಸ್ತಿದ್ದಾರಾ ಗೊತ್ತಿಲ್ಲ. ತಮಿಳುನಾಡಿನಲ್ಲಿ ಮುಂದುವರೆದಿದೆ ಟಿವಿಕೆ ಮೈತ್ರಿ ಪಕ್ಷ ಕಾಂಗ್ರೆಸ್ ಪ್ರತಿಭಟನೆಗೆ ಸಜ್ಜನ್ನ ಹೂಡ್ತಾ ಇದೆ. ನಾಳೆ ತಮಿಳುನಾಡಿನಾದ್ಯಂತ ಪ್ರೊಟೆಸ್ಟ್ ಮಾಡೋಕ್ ನಿರ್ಧಾರ ಮಾಡಿರುವಂತದ್ದು. ಸರ್ಕಾರ ರಚನೆಗೆ ಅನುಮತಿ ನೀಡ್ತಿಲ್ಲ ಅನ್ನುವಂತ ಆರೋಪದಲ್ಲಿ ಕೇಂದ್ರ ಸರ್ಕಾರ ಹೇಳ್ದಂಗೆ ಕೇಳ್ತಿದ್ದಾರೆ ರಾಜ್ಯಪಾಲರು. ರಾಜೇಂದ್ರ ಅರ್ಲೇಕರ್ ಅವರ ನಡೆಯನ್ನ ಖಂಡಿಸಿ ಪ್ರೊಟೆಸ್ಟ್ ಮಾಡೋಣ ಅಂತ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಸರ್ಕಾರ ರಚಿಸೋಕೆ ವಿಜಯ್ ಬೆಂಬಲಿಸಿರುವಂತಹ ಕಾಂಗ್ರೆಸ್ ಏನಿದೆ, ಈ ನಡೆ ಏನಿದೆ, ಗವರ್ನರ್ ವರ್ತಿಸ್ತಾ ಇರುವಂತಹ ರೀತಿ ಏನಿದೆ ಇದು ಸರಿ ಇಲ್ಲ. ಪ್ರತಿಭಟನೆಗೆ ಸಜ್ಜಾಗ್ತಾ ಇರುವಂತದ್ದು. ಈಗ ಕಾಂಗ್ರೆಸ್ ಸಂಪೂರ್ಣ ಬೆಂಬಲವನ್ನ ನೀಡಿರುವಂತದ್ದು. ಇಲ್ಲಿ ಒಂದ್ ಕಡೆ ಬಿಜೆಪಿಗೆ ಈ ಕಸರತ್ತನ್ನ ಹೂಡೋಕೆ ಹಾದಿ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಬದ್ಧ ವೈರಿಗಳೇ ಸಪೋರ್ಟಿಗೆ ನಿಂತಿರುವಂತದ್ದು.